ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಲೆಮನ್ ರೈಸ್ಗೆ ನಾನು ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಆನಿಯನ್ ನೋಡಿ, ಒಂದು ಈರುಳ್ಳಿ, ಕರಿಬೇವು, ಒಂದು ಟೊಮೊಟೊ, ಒಂದು ಲೆಮನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಮೆಣಸಿನ್ಕಾಯಿ ಮತ್ತು ಅರಿಶಿನ, ಕಡಲೆಬೀಜ, ಸಾಸಿವೆ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ನಾನು ಆಲ್ರೆಡಿ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಸಾಸಿವೆ, ಹಾಗೆ ಇದು ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಇಲ್ಲಾಂದರೆ ಹಸಿ ಥರ ಇರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ರೈಸ್ ಜೊತೆಗೆ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಈ ಕಡಲೆಬೀಜ. ನೋಡಿ, ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಚೆನ್ನಾಗಿ ತಿರುಗಿಸೋಣ. ಹಾಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೆಣಸಿನ್ಕಾಯಿ. ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ, ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಲಿ, ಹಾಗೆ ಕಲಿಸ್ತಾ ಇದ್ದೀನಿ. ಹೀಗೆ ನೋಡಿ, ಅರಿಶಿನ ಪೌಡ್ರ್ ಹಾಕೋಣ. ಯಾಕಂದರೆ ಇದು ಚಿತ್ರಾನ್ನ ಅಲ್ವಾ, ಚಿತ್ರಾನ್ನ ಅಂದರೆ ಯೆಲ್ಲೋ ಕಲರ್ ಇರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಯೆಲ್ಲೋ ಕಲರ್ ಇರುತ್ತೆ, ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನು ಸ್ವಲ್ಪ ಆ್ಯಡ್ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಇದೆ. ಹಾಗೆ ಈಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಹಿಂಗೆ ತಿರುಗಿಸ್ತಾ ಇರೋಣ. ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ತಿರುಗಿಸಿ, ಟೊಮೊಟೊ, ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ, ಈಗ ಸಾಲ್ಟ್ ಹಾಕೋಣ. ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ನಾನು ರೈಸ್ಗೆ ಸಾಲ್ಟ್ ಹಾಕಿ ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಒಂದು ಕಡೆ, 1 ಗ್ಲಾಸ್ ರೈಸ್ಗೆ. ಅದಕ್ಕೆ ಈಗ ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ನೋಡಿಕೊಂಡು ರೈಸೆಲ್ಲ ಕಲಿಸಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಉಪ್ಪು ಅಂದ ತಕ್ಷಣ ನಂಗೆ ನೆನಪಾಗ್ತಿದೆ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಅಲ್ವಾ. ಉಪ್ಪು ಇಲ್ಲ ಅಂದರೆ ಕಿಚನಲ್ಲಿ ಯಾವುದೇ ಅಡುಗೆ ಆಗೋದೇ ಇಲ್ಲ, ಸ್ವೀಟ್ ಬಿಟ್ಬಿಟ್ಟು. ಅದಕ್ಕೆ ಅಷ್ಟು ಬಾಂಡಿಂಗ್ ಉಪ್ಪು ಅಂದರೆ ಚಿಕನ್ಗೆ. ಹೀಗೆ ಅನಿಸ್ತಿದೆ, ನಿಜ ಅಲ್ವಾ. ಇನ್ನು ಸ್ವಲ್ಪ ಫ್ರೈ ಮಾಡೋಣ. ಹೀಗೆ ನೋಡಿ, ಲಾಸ್ಟ್ಗೆ ಇದು ಸ್ಟವ್ ಆಫ್ ಮಾಡಿಕೊಂಡು ಲೆಮನ್ ಹಾಕ್ಕೊಳ್ಳಿ. ಅದರಲ್ಲಿ ಬೀಜ ಇರುತ್ತೆ, ಬೀಜ ಎಲ್ಲ ತೆಗೆದುಬಿಟ್ಟು ಲೆಮನ್ ಹಾಕಿ ಕಲಿಸ್ಕೊಡಿ. ಹೀಗೆ 1 ಲೆಮನ್ ಹಾಕ್ತಾಯಿದ್ದೀನಿ ನಾನು. ಲೆಮನ್ ಹಾಕಿದ್ದೀನಿ. ಚೆನ್ನಾಗಿ ಕಲಸೋಣ. ಕಲಿಸ್ಬಿಟ್ಟು ಸ್ಟೌನ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ರೈಸ್ನ ಕಲಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ನೋಡಿ, ರೈಸ್ ರೆಡಿ ಇದೆ. ನಾನು ರೈಸ್ ಆದಮೇಲೆ ಸ್ವಲ್ಪ ಹಂಗೆ ಬಿಟ್ಟಿದ್ದೆ, ಬಿಸಿ ಆಗಿ ಕಲಿಸ್ಬೇಡಿ, ಸ್ವಲ್ಪ ತಣ್ಣಗಾಗಲಿ ರೈಸು. ನೋಡಿ, ತಣ್ಣಗಾಗಿಲ್ಲ ಅಂತಂದರೆ ನಾವು ಹಂಗೆ ಹಾಕಿ ಕಲಿಸಿದ್ರೆ ಮೆತ್ತಗಾಗಿಬಿಡುತ್ತೆ. ಈಗ ಇದನ್ನು ಹಾಕಿ ನಾವು ಚಿತ್ರಾನ್ನ ಗೊಜ್ಜಿಗೆ ಲೆಮನ್ ಗೊಜ್ಜಿಗೆ ಹಾಕಿ ಕಲಸೋಣ. ನೋಡಿ, ರೆಡಿ ಮಾಡಿಟ್ಟಿದ್ದೀನಲ್ವ, ಇದನ್ನು ಹಾಕಿ ಕಲಸೋಣ. ಈಗ ನೋಡಿ, ರೈಸ್ ಹಾಕಿದ್ದೀನಿ. ರೈಸ್ ಹಾಕಿ ಕೆಳಗಡೆ ಮೇಲೆ ನೀಟಾಗಿ ಗೊಜ್ಜಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದು 5ರಿಂದ 10 ಸಲ ಚೆನ್ನಾಗಿ ಈ ರೀತಿ ಕಲಸಿ ಒಳಗಡೆದೆಲ್ಲ ಎತ್ತಿಬಿಟ್ಟು ಗೊಜ್ಜನ್ನೆಲ್ಲ ನಾನು ತೋರಿಸ್ಬೇಕಾದ್ರೆ ಹೆಂಗೆ ಕಲಿಸೋದಂತ. ನೋಡಿ, ಹೀಗೆ ನೋಡಿ, ಲೆಮನ್ ರೈಸ್ ರೆಡಿ ಇದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಲೆಮನ್ ರೈಸ್ಗೆ ಕಡಲೆಬೀಜ ಚಟ್ನಿ ಮಾಡಿದ್ದೀನಿ. ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನಾನು ಹಪ್ಳನ ಮಾಡಿಟ್ಟಿದ್ದೀನಿ. ಈ 3 ಸೈಡ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ತುಂಬ ಈಸಿ ಅಂತ ಸಿಂಪಲ್ಲು, ಇದು ತುಂಬ ಟೇಸ್ಟಿಯಾಗಿರುತ್ತೆ.
ಒಂದ್ಸತಿ ಹೀಗೆ ಮಾಡಿ ನೋಡಿ ಬೇಕಾದರೆ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ನ ಪ್ರೆಸ್ ಮಾಡಿ. ಹಾಗೆ ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾಯಿರಿ, ಮಾಡ್ತಾಯಿರಿ, ತಿಂತಾಯಿರಿ. ಓಕೆ, ಬಾಯ್.